ಸಂಚಿಕೆಗಳಲ್ಲಿ ನಾವು ಸುಲಭವಾಗಿ ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಯೋಗಾಸನಗಳನ್ನ ನೋಡ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ರೀತಿಯ ಒಂದು ಆಸನವನ್ನ ನೋಡೋಣ, ಮತ್ತೆ ಅದರ ಪ್ರಯೋಜನವೇನು ಅನ್ನುವುದನ್ನ ಕೂಡ ತಿಳಿದುಕೊಳ್ಳೋಣ. ಬಾಲಾಸನ ಇದು ಒಂದು ರಿಲ್ಯಾಕ್ಸೇಷನ್ ಪೊಸಿಷನ್ ಅಥವಾ ಒತ್ತಡವನ್ನು ಕಡಿಮೆ ಮಾಡುವಂತಹ ಆಸನ. ಇದನ್ನು ಮಾಡಿದಾಗ ಫಿಸಿಕಲಿ ಮತ್ತೆ ಮೆಂಟಲಿ, ಚಿಕ್ಕ ಮಕ್ಕಳು ಎಷ್ಟು ಫಿಸಿಕಲಿ ಮತ್ತೆ ಮೆಂಟಲಿ ರಿಲ್ಯಾಕ್ಸ್ ಆಗಿ ಇರ್ತಾರೋ, ಅವರಿಗೆ ಮುಂದಿನ ಯೋಚನೆಗಳೇನು ಇರುವುದಿಲ್ವೋ ಅದೇ ರೀತಿಯ ರಿಲ್ಯಾಕ್ಸೇಷನ್ ಸಿಗುವುದರಿಂದ ಇದಕ್ಕೆ ಬಾಲಾಸನ ಅಂತ ಕರೆದಿದ್ದಾರೆ. ಈಗ ಬಾಲಾಸನವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲು ಈ ಪೊಸಿಷನ್, ಇದರಿಂದ ನಿಧಾನಕ್ಕೆ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು. ಎರಡು ಕಾಲುಗಳಲ್ಲಿ ಸ್ವಲ್ಪ ಗ್ಯಾಪ್ ಇರ್ಲಿ. ಈಗ ನಿಧಾನಕ್ಕೆ ಎರಡು ಕೈಯನ್ನ ಮೇಲೆತ್ತಿ ನಿಧಾನಕ್ಕೆ ಮುಂದೆ ಬಗ್ಬೇಕು. ಈ ರೀತಿ ತಲೆಯನ್ನ ಅಂದ್ರೆ ಹಣೆಯನ್ನ ಕೆಳಗೆ ಟಚ್ ಮಾಡಬೇಕು. ಈಗ ಈ ರೀತಿ ಮಾಡಲಿಕ್ಕೆ ಆಗದಿದ್ದವರು ಯಾವ ರೀತಿ ಅದನ್ನ ಸುಲಭವಾಗಿ ಮಾಡಬಹುದು ಅನ್ನೋದನ್ನ ಒಂದು ಪಿಲ್ಲೋವನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಎಲ್ಲರಿಗೂ ಹಿಂದೆ ಹಿಪ್ಪು ಮತ್ತೆ ಕಾಲು ಟಚ್ ಆಗೋದಿಲ್ಲ, ಅವಾಗ ಒಂದು ಪಿಲ್ಲೋವನ್ನ ಈ ರೀತಿ ಇಟ್ಕೋಬಹುದು. ಹೀಗೆ ಇಟ್ಕೊಂಡು ಹೀಗೆ ಕೂತು ಮುಂದೆ ಬಗ್ಗೋದ್ರಿಂದ ಸುಲಭವಾಗಿ ಬಗ್ಬೋದು. ಈ ರೀತಿ ಅಥವಾ ಈ ದಿಂಬನ್ನ ಮುಂದೆ ಇಟ್ಕೊಂಡು ಹೀಗೆ ಮುಂದೆ ಇಟ್ಕೊಂಡು ಬಗ್ಗಿದ್ರೆ ಸುಲಭವಾಗಿ ಮಾಡಬಹುದು. ಈ ರೀತಿ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರೋರು ಈ ರೀತಿ ಬಗ್ಗಲಿಕ್ಕೆ ಕಷ್ಟ ಆಗಬಹುದು. ಅದರಿಂದ ಅವರಿಗೆ ಎಷ್ಟಾಗುತ್ತೋ ಅಷ್ಟು, ಅಂದ್ರೆ ಇನ್ನು ಸ್ವಲ್ಪ ದಪ್ಪ ದಿಂಬು ಅಥವಾ ಎರಡು ದಿಂಬನ್ನ ಇಟ್ಕೊಂಡು ಕೂಡ ಇದನ್ನ ಮಾಡಬಹುದು. ಹೀಗೆ ಇದರಲ್ಲಿ ಮೊದಲಿಗೆ 30 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ, ಆಮೇಲೆ 40, 50, 1 ನಿಮಿಷ, ಆಮೇಲೆ 3 ನಿಮಿಷಗಳ ಕಾಲ ಕೂಡ ಇರಬಹುದು. ಇದನ್ನು ಮಾಡಿದವಾಗ ಸಾಮಾನ್ಯ ಉಸಿರಾಟವನ್ನ ಮಾಡಬೇಕು, ಬ್ರೀತನ್ನ ಹಿಡಿದಿಟ್ಕೊಳ್ಬಾರ್ದು. ಇದನ್ನ ಹೈಪರ್ ಟೆನ್ಷನ್ ಅಥವಾ BP ಜಾಸ್ತಿ ಇರುವವರು ಮಾಡದೇ ಇರುವುದು ಒಳ್ಳೆಯದು. ಅಥವಾ ಅವರು ಮಾಡಲೇಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಎತ್ತರದ ದಿಂಬನ್ನ ಇಟ್ಕೊಂಡು ತಲೆಯನ್ನ ಈ ರೀತಿ ಇಟ್ಕೋಬಹುದು. ಯಾಕೆಂದ್ರೆ ಇದು ಮಾಡಿದವಾಗ ತಲೆಗೆ ರಕ್ತ ಸಂಚಾರ ಹೆಚ್ಚಾಗುವುದರಿಂದ ಅವರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ನೋಡಿದ್ರಲ್ವಾ, ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಅನ್ನ ಯಾವ ರೀತಿ ಮಾಡಬಹುದು ಅಂತ. ಮತ್ತೆ ಇದನ್ನ ಮಾಡಲು ಸಾಧ್ಯವಾಗದೇ ಇದ್ದವರು ದಿಂಬನ್ನ ಯೂಸ್ ಮಾಡಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಇದು BP ಇರೋರು ಇದನ್ನ ಮಾಡದೇ ಇರುವುದು ಉತ್ತಮ. ಅಥವಾ ಸ್ವಲ್ಪ ಜಾಸ್ತಿ ಎತ್ತರದ ದಿಂಬು ಅಥವಾ 2-3 ದಿಂಬನ್ನ ಯೂಸ್ ಮಾಡಿ ಮಾಡುವುದು ಒಳ್ಳೆಯದು. ಯಾಕಂದ್ರೆ ಇದನ್ನು ಮಾಡುವಾಗ ತಲೆಗೆ ರಕ್ತ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಅವರಿಗೆ ತೊಂದರೆ ಉಂಟಾಗುವ ಸಂಭವ ಇರುತ್ತೆ. ಮತ್ತೆ ಇದನ್ನ ಮಾಡುವಾಗ ನಮ್ಮ ಶೋಲ್ಡರ್, ಹೊಟ್ಟೆ, ಮತ್ತೆ ಕಾಲು, ತೊಡೆ, ಪಾದ ಎಲ್ಲ ಪಾರ್ಟ್ಸ್ ಕೂಡ ಎಂಗೇಜ್ ಆಗಿರುವುದರಿಂದ ಎಲ್ಲ ಪಾರ್ಟ್ಸಿಗೂ ರಕ್ತ ಸಂಚಾರ ಸರಿಯಾಗಿ ಆಗಿ ನಮ್ಮ ದೇಹವನ್ನ ಸಮತೋಲನದಲ್ಲಿಡುತ್ತೆ. ಇದರಿಂದ ಇಡೀ ದೇಹ ತುಂಬಾ ರಿಲ್ಯಾಕ್ಸ್ ಆಗಿ ಆಗುತ್ತೆ. ನಾವು ಯೋಗಾಸನದಲ್ಲಿ ದೊಡ್ಡ ದೊಡ್ಡ ಆಸನಗಳನ್ನ ಮಾಡಿ ಸುಸ್ತಾದ್ರೆ ಮಧ್ಯ ಮಧ್ಯ ಈ ಬಾಲಾಸನವನ್ನ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಮುಂದಿನ ಆಸನಗಳನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು.
ಇದೇ ರೀತಿಯ ಸುಲಭವಾದ, ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಆಸನಗಳನ್ನ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.